ನೋಡಿ ಫ್ರೆಂಡ್ಸ್, ಕಂಪ್ಯೂಟ್ರದು ಓ ಎಸ್ ಹಾಳಾದರೆ ಅದ್ರ ಒಳಗಡೆ ಇರುವಂಥ ಸ್ಟೋರೇಜ್ನಲ್ಲಿ ಫೈಲ್ಗಳನ್ನು ಯಾವ ಥರ ರೀಸ್ಟೋರ್ ಮಾಡ್ಕೋಬೋದು ಅಥವಾ ಕಾಪಿ ಮಾಡ್ಕೋಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಬೇರೆ ಪಿ ಸಿ, ಇದು ಓ ಎಸ್ ಕರಪ್ಟ್ ಆಗಿರುವಂಥ ಹಾರ್ಡ್ ಡಿಸ್ಕು. ಇದನ್ನು ತೊಗೊಂಡ್ಬಿಟ್ಟು ನಾನು ಈ ಥರ ಕನೆಕ್ಟ್ ಮಾಡ್ತೀನಿ. ಯಾವ ಥರ ಅಂದರೆ, ಇದು ಸಿ ಡಿ ಡ್ರೈವ್ದೊಳಗಡೆ ಇದು ಪಾಯಿಂಟ್ ಬರ್ತಲ್ಲ, ಈ ಪಾಯಿಂಟನ್ನು ತಂದು ನಾವು ಇದೆಯಲ್ಲ ಈ ಸಣ್ಣ ಪಾಯಿಂಟ್ ಕೊಡ್ಕೋಬೇಕು. ಈ ದೊಡ್ಡ ಪಾಯಿಂಟನ್ನು ತಂದುಬಿಟ್ಟು ನಿಮಗೆ ಇಲ್ಲಿ ಹಾರ್ಡ್ ಡಿಸ್ಕ್ಗೆ ಕನೆಕ್ಟ್ ಮಾಡುವಂಥ ಎಕ್ಸ್ಟರ್ನಲ್ ಇನ್ನೊಂದು ಕೊಟ್ಟಿರ್ತಾರೆ, ಸ್ಪೇರ್ ಅಂತ. ಆ ಸ್ಪೇರನ್ನು ಕನೆಕ್ಟ್ ಮಾಡ್ಕೋಬೇಕು. ನಾನು ಕನೆಕ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಕನೆಕ್ಟ್ ಮಾಡಿದ್ದೀನಲ್ವ ಇಲ್ಲಿ. ಇದು ಹಾರ್ಡ್ ಡಿಸ್ಕ್ನಿಂದ ಬಂದಿರೋದು, ಇದು ಸಿ ಡಿ ಡ್ರೈವ್ನಿಂದ ಬಂದಿರೋದು. ಇಲ್ಲಿ ಕಾಣ್ತಾ ಇದೆಯಾ? ಈ ಪೋರ್ಟನ್ನು ಹಾಕಿದ್ದೀನಿ. ಇವಾಗ ಪಿ ಸಿಯನ್ನು ಆನ್ ಮಾಡೋಣ. ಆನ್ ಆಗ್ತಾಯಿದೆ. ಆನ್ ಆಯಿತು ನೋಡಿ ಫ್ರೆಂಡ್ಸ್, ಆನ್ ಆಗಿದೆ ಅಲ್ವಾ? ಈಗ ನಾನು ಓಪನ್ ಮಾಡ್ತೀನಿ. ಇಲ್ಲಿ ಈ ಡ್ರೈವ್ ಅಂತ ಬಂದಿರ್ತವೆ, ಈ ಥರ ಡ್ರೈವ್ಗಳು ಬಂದಿರ್ತವೆ. ಆ ಥರ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಫೈಲ್ ನೇಮ್ ಏನೇನಿದೆ ಅಂತ. ಈ ಡ್ರೈವ್ದೊಳಗೆ ಈಗ ನಾವು ಆ ಕರಪ್ಟ್ ಆದದ್ದು ಓ ಎಸ್ ಏನಿದೆಯಲ್ಲ, ಅದ್ರ ಒಳಗಡೆ ಇರುವಂಥ ಫೈಲ್ಸ್ಗಳು ಇವೆಲ್ಲ. ಈ ಫೈಲ್ಸ್ಗಳನ್ನು ನಾನು ಏನು ಮಾಡ್ಕೋತೀನಿ ಅಂದರೆ, ಇವು ಅಷ್ಟನ್ನು ನಾನು ಏನು ಮಾಡ್ಕೊತೀನಿ, ಕಾಪಿ ಮಾಡ್ಕೊತೀನಿ. ಕಾಪಿ ಟು ಎಫ್ ವ್ಯಾಲ್ಯೂಮ್ದೊಳಗಡೆ ನಾನು ಆ್ಯಡ್ ಮಾಡ್ತೀನಿ, ಪೇಸ್ಟ್ ಮಾಡ್ಕೊತೀನಿ. ಆಗ್ತಾಯಿದೆಯಾ? ಆಗುತ್ತೆ. ಯಾಕಂದರೆ 50 GB ಇದೆಯಲ್ಲ, ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ. ಅಲ್ಲಿ ಸ್ವಲ್ಪ ಬಂತಲ್ವಾ? ಸೇಮ್ ಇದೇ ಪ್ರೊಸೀಜರು. ಆ ಓ ಎಸ್ಸನ್ನು ರೆಡಿ ಮಾಡಿದ ನಂತರ ನೀವು ಈ ಥರ ಕಾಪಿ ಆಗಿರುವಂತಕ್ಕಂಥ ಫೈಲ್ಸನ್ನು ಪೆನ್ ಡ್ರೈವ್ದಾಗ ಹಾಕೋಬೋದು ಅಥವಾ ಹಾರ್ಡ್ ಡಿಸ್ಕ್ನೇ ಈ ಥರ ನಾವು ಕನೆಕ್ಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.